ಇವತ್ತಿನ ಪಾಠ ಒತ್ತಕ್ಷರಗಳು. ಒತ್ತಕ್ಷರವನ್ನು ಸಂಯುಕ್ತಾಕ್ಷರವೆಂದು ಕರೆಯುತ್ತಾರೆ. ಎರಡು ವ್ಯಂಜನಗಳು ಸೇರುವುದೇ ಸಂಯುಕ್ತಾಕ್ಷರ. ಒತ್ತಕ್ಷರಗಳಲ್ಲಿ ಎರಡು ವಿಧಗಳಿವೆ. ಸಜಾತೀಯ ಒತ್ತಕ್ಷರಗಳು. ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರವು ಸಜಾತೀಯ ಒತ್ತಕ್ಷರ. ವಿಜಾತೀಯ ಒತ್ತಕ್ಷರಗಳು. ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರವು ವಿಜಾತೀಯ ಸಂಯುಕ್ತಾಕ್ಷರ. ಒಂದು ವ್ಯಂಜನಕ್ಕೆ ಅದರದೇ ಒತ್ತಕ್ಷರವನ್ನು ಹಾಕುವಾಗ ಸಜಾತೀಯ ಒತ್ತಕ್ಷರಗಳು ಆಗುತ್ತದೆ. ಇದಕ್ಕೆ ಉದಾಹರಣೆ ಅಮ್ಮ ಎನ್ನುವ ಶಬ್ದ. ಮ ವ್ಯಂಜನಕ್ಕೆ ಮ ಒತ್ತಕ್ಷರವನ್ನು ಹಾಕಲಾಗಿದೆ. ಒಂದು ವ್ಯಂಜನಕ್ಕೆ ಮತ್ತೊಂದು ವ್ಯಂಜನದ ಒತ್ತಕ್ಷರವನ್ನು ಹಾಕುವಾಗ ವಿಜಾತೀಯ ಒತ್ತಕ್ಷರಗಳು ಆಗುತ್ತವೆ. ಇದಕ್ಕೆ ಉದಾಹರಣೆ ಸ್ವಾರ್ಥ ಎಂಬ ಪದ. ಸ ವ್ಯಂಜನಕ್ಕೆ ವ ಒತ್ತಕ್ಷರವನ್ನು ಹಾಕಲಾಗಿದೆ. ರ ವ್ಯಂಜನಕ್ಕೆ ಥ ಒತ್ತಕ್ಷರವನ್ನು ಹಾಕಲಾಗಿದೆ.